ಅವ್ರ ಮಾವ ಪೂಜೆ ಮಾಡಿಸ್ತಿರೋದಕ್ಕೆ ನನ್ಗೊಂದ್ ಜೊತೆ ಫ್ರೀಯಾಗಿ ಬಟ್ಟೆ ಕೊಡಿಸ್ತಾ ಇದ್ದಾನೆ. ಬನ್ರಿ ತೋರ್ಸ್ರಿ. ಏನಂಗ್ ಕರಿತೀಯಲ್ಲ ಅಲ್ಲ ಅಮ್ಮ 1 ಗಂಟೆ ಅಲ್ಲ 2 ಗಂಟೆ ಅಲ್ಲ 1 ಗಂಟೆ 2 ಗಂಟೆ ಅಲ್ಲ ಕಾಳಿ ತರ ಆಗ್ಬಿಡ್ತೀನಿ ಆಫರ್ಸ್ ನೋಡಿ. ಎಲ್ಲ ಚೆಕ್ ಮಾಡ್ಕೋದೋನೆ ಹೊಟ್ಟೆ ಕರೆಕ್ಟ್ ಆಗಿ ಆಗುತ್ತಾ ಇಲ್ವಾ ಅಂತ. ಮೇಲ್ಗಡೆ ಹಾಕಿರೋ ನನ್ನ ಚಡ್ಡಿನ ನೋಡಿ ಕಿತ್ತೋಗಿರೋದಕ್ಕೆ ಒಂದು ಚಡ್ಡಿ ಕೊಡಿಸ್ತಾನೆ ಅಂತ. ನಾನ್ ಕಟಿಂಗ್ ಮಾಡ್ಸಲ್ಲ ಟ್ರಿಮ್ ಮಾಡ್ಸಿಲ್ಲ ಅಂತಂದ್ರು ಕೂಡ ಇವನ್ಗೋಸ್ಕರ ಇಲ್ಲಿ ಕುಂತಿದೀನಿ. ಅದು ಫ್ರೆಂಡ್ಶಿಪ್ ಅಂತ ಅಂದ್ರೆ ನೋಡಿ ಹೆಂಗ್ ಕೂಡ ಕೊಡ್ತಾನೆ. ಎಲ್ಲ ಸೆಮ್ಮಲ್ಲೂ ಕೂಡ ನಾನು ಮತ್ತೆ ಯಶವಂತ್ ಬ್ಯಾಕ್ಲಾಗ್ಸ್ ಇಟ್ಕೊಂತಿದ್ವಿ. ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ ನಮ್ಗೆ. ಇವತ್ತು ನಾನು ಮತ್ತೆ ಯಶು ಫ್ಯಾಂಟಸಿ ಝೋನ್ ಬಂದಿದೀವಿ ಬಟ್ಟೆ ತಗೊಳಕ್ಕೆ ಅಂತ. ಯಾಕಂತ ಅಂದ್ರೆ ಇವ್ರ ಮಾವವರು ನಾಳೆ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದಾರೆ. ಸೊ ಅದಕ್ಕೆ ಇವನು ದೊಡ್ಡ ಮನ್ಸ್ ಮಾಡಿ ಅವ್ರ ಮಾವ ಪೂಜೆ ಮಾಡಿಸ್ತಿರೋದಕ್ಕೆ ನನ್ಗೊಂದ್ ಜೊತೆ ಫ್ರೀಯಾಗಿ ಬಟ್ಟೆ ಕೊಡಿಸ್ತಾ ಇದ್ದಾನೆ. ಕನಸುಗಾರನ ಒಂದು ಕನಸು ಕೇಳಮ್ಮ ಬಾ ಬಾ. ಇದುವರೆಗೂ ಒಂದ್ ಜೊತೆ ಏನಾರು ಕೊಡ್ಸಿದ್ ಹೇಳಲ್ಲಿ. ಏನ್ ಬೇಕು ಅಂಡರ್ವೇರ್ ಬೇಕಾ ಕೊಡಿಸ್ತೀನಿ. ಅದೇ ಕೊಡ್ಸ ಫಸ್ಟ್ ಅದ್ ತಗೋ. ಎಲ್ಲ ಅರ್ಧೋಗೈತಲ್ಲ ನಿಂದು. ನೀನಕ್ ನೋಡಕ್ ಬಂದಿದೆ. ಅಲ್ಲಿ ಒಣಗಾಕಿದಾಗ ನೋಡಿದ್ದು, ಹಾಕೊಂಡಿದ್ದಾಗಲ್ಲ. ಬನ್ರಿ ತೋರ್ಸ್ರಿ. ಅಯ್ಯೋ ಡಬಲ್ ಮೀನಿಂಗ್ ಏನಂಗ್ ಕರಿತೀಯಲ್ಲ ಅಲ್ಲ ಬಟ್ಟೆ ತೋರಿಸಿ ಬನ್ನಿ. ಬಟ್ಟೆ ತೋರಿಸಿ ಬನ್ನಿ. ಅವ್ನು ಕೇಳಿದ್ದು ಬನ್ರಿ ತೋರ್ಸ್ರಿಂದ ಏನಾಗುತ್ತೆ? ಸುರ್ರ ಅಲ್ಲ, ಅದು ಚುರ್ರ ಅನ್ನತ್ತೆ. ಅದು ನಮ್ ತಮ್ಮನ್ ತರ ಅವನು ತೊದ್ಲ. ನಿನ್ ತಮ್ಮನ್ ತರ ಅಲ್ಲ, ನೀನು ತೊದ್ಲಾನೆ. ನಾನು ಅದು ಫ್ಲೋ ಅಲ್ಲಿ ಸ್ಪೀಡ್ ಆಗಿ ಮಾತಾಡ್ಬಿಡ್ತೀನಿ ಅಷ್ಟೇ. ಅಲ್ಲ ಅವನು ಚುರ್ರನತ್ತೆ ಸುರ್ರನತ್ತೆ ಅಂತ ಅವ್ರ ಊರ್ ಭಾಷೆ ಅದು. ಯಾವ್ರು ನಿಮ್ದು? ಬಳ್ಳಾರಿ. ಹಾ. ಯಶು ಫ್ಯಾಂಟಸಿ ಝೋನ್ ಪೇಜ್ಗೆ ವಿಡಿಯೋ ಶೂಟ್ ಮಾಡಕ್ಕೆ ರೆಡಿ ಆಗ್ಬಿಟ್ಟ. ಇವಾಗ ವಿಡಿಯೋ ಶೂಟ್ ಮಾಡಿದ್ಮೇಲೆ ಬಟ್ಟೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದಾನೆ. ಆಕ್ಚುಲ್ ಆಗಿ ಇದನ್ನೇ ತಗೋಬೇಕು ಅಂತ ಬಂದಿದ್ದು. ಇದನ್ನೇ ಹಾಕೊಂಡು ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಇವಾಗ. ಸೊ ಒಂದಿಷ್ಟು ಮಾಡೆಲ್ಸ್ ಇದಾವೆ. ಇವಾಗ ಇಷ್ಟನ್ನು ಕೂಡ ಫ್ಯಾಂಟಸಿ ಝೋನ್ ಪೇಜ್ಗೆ ತೋರಿಸ್ಬೇಕು. ಇವನು ನಾನು ಹೆಂಗೆ ವಿಡಿಯೋನ ಶೂಟ್ ಮಾಡ್ತೀನಿ ಅನ್ನೋದನ್ನ ರೆಕಾರ್ಡ್ ಮಾಡ್ತಾನೆ. ಸೊ ಬನ್ನಿ ಶೂಟ್ ಮಾಡಿ. ಅಮ್ಮ 1 ಗಂಟೆ ಅಲ್ಲ 2 ಗಂಟೆ ಅಲ್ಲ 1 ಗಂಟೆ 2 ಗಂಟೆ ಅಲ್ಲ ಕಾಳಿ ತರ ಆಗ್ಬಿಡ್ತೀನಿ ಆಫರ್ಸ್ ನೋಡಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಂಟಸಿ ಝೋನ್. ನಮ್ಮ ಫ್ಯಾಂಟಸಿ ಝೋನ್ಗೆ ಹೊಸದಾಗಿ ಪ್ರಿಂಟೆಡ್ ಶರ್ಟ್ಸ್ ಬಂದಿದೆ, ಅದು ಕೂಡ ಇಂಡಿಯನ್ ವೇರ್ಸ್ ನಲ್ಲಿ. ಸೊ ವೈಟ್ ಕಲರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಫ್ಯಾಂಟಸಿ ಝೋನ್ ಮೊದಲನೇ ಇಯರ್ ಆನಿವರ್ಸರಿಗೋಸ್ಕರ ನಾನು ಹಿಂಗ್ ಹಿಡ್ಕೊಂಡು ನೀನ್ ಯಾಕೋ ಫ್ರೇಮ್ ಬಿಟ್ಟು ಹೊರಗಡೆ ಹೋಗ್ತೀಯ? ಅಲ್ಲೇ ನಿಂತ್ಕೊಳ್ಳೋ ಹೇಳ್ಬಿಟ್ಟು ಅವ್ರು ಬಂದ್ ಜಾಯ್ನ್ ಆಗ್ತಾರೆ. ಇನ್ನೊಂದ್ ಸ್ವಲ್ಪ ಆ ಕಡೆ ಬಾ. ಸೊ ಗೈಸ್, ಮನೋಣ್ಣ ಅವ್ರ ಅಂಗಡಿಲಿ ಒಂದು ಶರ್ಟ್ ತಗೊಂಡ. ನನ್ಗೂ ಆಕ್ಚುಲಿ ಅದು ಇಷ್ಟ ಆಗಿತ್ತು, ಬಟ್ ನನ್ ಸೈಜ್ ಸಿಕ್ಕಿರ್ಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ದಪ್ಪಕ್ಕೆ ಉದ್ದಕ್ಕೆ ಇರಬಾರ್ದು. ಇಲ್ಲಿ ಬಂದು ಮೆಜೆಸ್ಟಿಕ್ ಅಲ್ಲಿ ಕುಂತ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ. ಆತರ ಬಂದು ಕುತ್ಕೊಂಡು ಅಂತ ನೀನು ಗ್ಯಾಪ್ ಕೊಟ್ರೆ ತಿಳ್ಕೊತಾರೆ. ತಪ್ಪೇನ್ ತಿಳ್ಕೊಬೇಡಿ. ಆಕ್ಚುಲಿ ಇವನು ಅಲ್ಲಿ ತಗೊಂಡ, ನಾನು ಇವಾಗ ಇಲ್ಲಿ ತಗೊಳಕ್ ಅಂತ ಬಂದಿದ್ದೀನಿ ಸಿಟಿ ಸೆಂಟರ್ಗೆ. ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ ಗೈಸ್. ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ, ಅದಕ್ಕೆ ಮೆಜೆಸ್ಟಿಕ್ ಅಲ್ಲೇ ಕುತ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಡೆಡಿಕೇಶನ್ ನೋಡಿ, ಡೆಡಿಕೇಶನ್. ಗೈಸ್ ಬಂದಿ ಕಾಲ್ ಅವರ್ ಆಯ್ತು, ಇಲ್ಲೇ ಕುಣ್ಸೋಣ. ನಾನ್ ಏನ್ ಮಾಡ್ಲಪ್ಪ, ನೆಟ್ವರ್ಕ್ ಇಲ್ಲ ಅಂತಂದ್ರೆ ಕುಣ್ಸೋದ್ರೆ ನೋಡೋರು ಕೆಟ್ಟಗೆ ತಿಳ್ಕೊಂತಾರೆ. ನೋಡೋ ದೃಷ್ಟಿ ಕರೆಕ್ಟ್ ಆಗಿರ್ಬೇಕಷ್ಟೇ. ಮತ್ತೆ ನೀನ್ ಕೇಳಿಸ್ಕೊಳ್ಳೋ ದೃಷ್ಟಿ, ಅದು ಏನದು ಕೇಳಿಸ್ಕೊಳ್ಳೋ ದೃಷ್ಟಿ, ಕೇಳಿಸ್ಕೊಳ್ಳೋ ಕಿವಿ ಅದು ಕೂಡ ಕರೆಕ್ಟ್ ಆಗಿರ್ಬೇಕಾಯ್ತು. ಆಯ್ತಾ? ಇನ್ನು ಎಷ್ಟೊತ್ತಾಗುತ್ತೆ? ಅಪ್ಲೋಡ್ ಆಯ್ತು ಮಾಡಿದ ತಕ್ಷಣ ಅಪ್ಲೋಡ್ ಆಗೋಯ್ತು. ಬನ್ನಿ ಇವಾಗ ಹೋಗೋಣ ಬಟ್ಟೆ ತಗೊಂಡು. ಅಷ್ಟೇ ತಾನೇ? ಏನ್ ಬೇಕು? ಅವಾಗ್ಲೇ ಹೇಳಿದಲ್ಲ, ಅದು ಕೊಡಿಸ್ತೀನಿ ಬಾ. ಅಲ್ಲೇ ಕೊಡಿಸ್ತೀನಲ್ಲ, ಅಲ್ಲೇ ಸಿಕ್ತಿತ್ತು ಚೆನ್ನಾಗಿರೋ. ನಂಬ್ಕೊಂಡು ಹೋಗ್ತಾ ಇದೀನಿ. ಬೇಡ, ಎಲ್ಲ ಒಟ್ಟಿಗೆ ಒಂದ್ಸತಿ ಬಿಲ್ ಮಾಡಿಸ್ಬಿಡೋಣ ಅಂತ. ಸರಿ ಬಾ, ಕೊಡ್ಸೋಣ. ನಾನು ನಂಬ್ಕೊಂಡು ತಗಸ್ಕೊಳಕ್ ಅಂತ ಹೋಯ್ತಾ ಇದೀನಿ. ಎಲ್ಲ ಚೆಕ್ ಮಾಡ್ಕೋದೋನೆ ಹೊಟ್ಟೆ ಕರೆಕ್ಟ್ ಆಗಿ ಆಗುತ್ತಾ ಇಲ್ವಾ ಅಂತ. ಹೊಟ್ಟೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿರೋದಕ್ಕೆ ಚೆನ್ನಾಗ್ ಕಾಣಿಸಲ್ಲ ಅಂತ ನೋಡೋಣ ಅಂತ. ಹೊಟ್ಟೆ ಕಾಣಿಸ್ತೈತ್ ಕಣ ಇವಾಗ. ಹಿಂಗಾಗ್ಬಿಡೋದು ಅಷ್ಟೇ. ಕರೆಕ್ಟ್ ಆಗೈತಣ್ಣ? ಚೆನ್ನಾಗೈತೆ. ಪ್ಯಾಂಟ್ ಇದನ್ನ ಸೆಲೆಕ್ಟ್ ಮಾಡೋನ್ ಗೈಸ್. ಇವನು ಕಾಕಿ ಪ್ಯಾಂಟ್ ಚೆನ್ನಾಗೈತ್ ಕಣ, ಮ್ಯಾಚಿಂಗ್ ಆಗುತ್ತೆ. ಎಷ್ಟೇ ಆದ್ರೆ ಯಾರು ಸೆಲೆಕ್ಷನ್ ಹೇಳು? ನೀನ್ ಆಚೆ ಹೋಗಿದ್ ಅಷ್ಟ್ರಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು. ನೀನೇನಾರು ಬಂದ್ಬಿಟ್ಟಿದ್ರೆ ಯಾವ್ದಕ್ಕ ಇದನ್ನ ಎತ್ಕೊಟ್ಟಿದ್ಯಾರು? ನಿನ್ ಮನ್ಸ್ಬಿಟ್ಟು ಕೇಳು. ನಾನು ಯಾವ ಅಣ್ಣ ಎತ್ಕೊಟ್ಟಿದ್ದು. ಇವ್ ಅಣ್ಣ ಹೇಳ್ತಿರೋದಕ್ಕೆ ತಗೊಂತಿರೋದು, ಇವ್ನ ಹೇಳ್ತಿರೋದಕ್ಕಲ್ಲ. ಸೊ ಗೈಸ್, ಫೈನಲಿ ಇಬ್ರು 2 ಜೊತೆ ಬಟ್ಟೆ ತಗೊಂಡು ಇವಾಗ ಇವನು ತಗೊಳ್ಬೇಕು ಅಂತ ಬಂದಿದ್ವು. ನಾನು ಇವನ್ಗಿನ ಜಾಸ್ತಿ ನಾನೇ ಬಿಲ್ ಮಾಡಿದೀನಿ ಗೈಸ್. ಮೊನ್ನೋಣ ಇವ್ನು ನಿಮ್ಗೆ ಮೋಸ ಮಾಡ್ತಾವನೆ. ನಿಮ್ಮ ಅಂಗಡಿಲಿ 1 ಜೊತೆ ತಗೊಂಡು ಇಲ್ಲಿ 2 ಜೊತೆ ತಗೋಬಿಟ್ಟ. ಆಮೇಲೆ ಇವನು ಹೃದಯವಂತ ಅಂತ ಅನ್ಕೊಂಡಿದೆ. ಮೇಲ್ಗಡೆ ಹಾಕಿರೋ ನನ್ನ ಚಡ್ಡಿನ ನೋಡಿ ಕಿತ್ತೋಗಿರೋದಕ್ಕೆ ಒಂದು ಚಡ್ಡಿ ಕೊಡಿಸ್ತಾನೆ ಅಂತ. ಬಟ್ ಇವನಲ್ಲಿ ಪ್ಯಾಂಟ್ ಎಷ್ಟ್ ಚೇಂಜ್ ಮಾಡ್ಬೇಕಾದ್ರೆ ನೋಡ್ದೆ, ಚಡ್ಡಿ ಏನಾರು ಹೋಗಿರಲಿಲ್ಲ, ಅದಕ್ಕೆ ಅದಲ್ಲ. ನೀನೇನಕ್ಕೆ ಬಟ್ಟೆ ಒಣಗಿರೋದ್ನ ಹೋಗಿ ನೋಡೋದು?
ಅಲ್ಲಪ್ಪ ನೀನ್ ಟೆರೆಸ್ ಮೇಲೆ ಹೊಣೆ ಹಾಕಿದಲ್ಲ ಅವಾಗ ನೋಡಿದ ಅಷ್ಟೇ. ನಾನೇನ್ ನಿನ್ ಚಡ್ಡಿ ಅರ್ಧೋಗೈತೆ ಇಲ್ವಾ ಅಂತ ನೋಡಕ್ ಹೋಗಿಲ್ಲ. ಅದೆಲ್ಲ ಎಲ್ಲರದು ಕೂಡ ಹಂಗೇನೋ ಏನು. ಇಲ್ಲ ಅದಲ್ಲ, ನೀನೇ ಕರ್ದೋಗ್ರೆ ಚಡ್ಡಿ ಹಾಕೊಳ್ಳೋದು. ಅದೆಲ್ಲ ನೀನ್ ಏನ್ ಮಾಡೋದಪ್ಪ, ಬಡಪಾಯಿ ಕ್ಯಾನ್ಸರ್ ಮಾಡು. ಬಡಪಾಯಿ ಹಾಕೊಂಡ್ ಸಮದೋಗ್ಬಿಟ್ಟೈತೆ. ಏನ್ ಮಾಡೋದು? ಟೆರೆಸ್ ಮೇಲೆ ಒಣಗಾಕಿದಾಗ ನಾನು ಟೆರೆಸ್ ಮೇಲೆ ವಿಡಿಯೋ ಮಾಡಕ್ ಹೋದಾಗ ನೋಡಿದ್ನಪ್ಪ ಅಷ್ಟೇ. ಅದು ಮನ್ಸಲ್ಲಿ ಯಾರ್ದ ಆಸೆ ಇರುತ್ತಲ್ಲ ಅವ್ರದ್ದು ಮಾತ್ರ ಅಂತ ನೋಡೋದು. ಸರಿ ಇಲ್ಲ ಜಂಗ್ಲು ಬಿಟ್ಟೈತೆ ಇವಾಗ. ಹಂಗೆ ಹೋಗೋಣ ಲಕ್ಷ್ಮಿ ಮೊಕಾಡ ತರಕ್ಕೆ. ಸೊ ಗೈಸ್ ಇವಾಗ ಮಳೆ ಬರೋ ಬೇರೆ ಆಗ್ಬಿಟ್ಟಿದೆ, ಲಕ್ಷ್ಮಿ ಮೊಕಾಡ ಬೇರೆ ತರಕ್ ಹೋಗ್ಬೇಕು. ಆಗಲ್ಲ, ಪರವಾಗಿಲ್ಲ, ಹೋಗಿದ್ದು ಬರೋಣ. ನಾನ್ ಕಟಿಂಗ್ ಮಾಡಿಸ್ಬೇಕಿನ್ನ. ಕಟಿಂಗ್ ಆಮೇಲೆ ಬಂದು ಕರ್ಕೊಯ್ತೀನಿ. ಅಲ್ಲೆಲ್ಲ ಆಗಲ್ಲ ಶಿಷ್ಯ ಇವತ್ತು. ಇವಾಗ ಫಸ್ಟ್ ಲಕ್ಷ್ಮಿ ಮೊಕಾಡ ತಗೊಂಡು, ಆಕ್ಚುಲಿ ನಾವು ಲಕ್ಷ್ಮಿ ಮೊಕೋಡಕ್ಕೆ ತಂಜಾವೂರ್ ಪೇಂಟಿಂಗ್ ಅಂಡ್ ಜ್ಯುವೆಲರಿ ಶುರು ಮಾಡಿದೀವಿ. ಬಿಸ್ನೆಸ್ ಶುರು ಮಾಡಿದ ತಕ್ಷಣನೇ ನಮ್ಗೆ ಫೇಸಸ್ ಗಳನ್ನ ಸಿಗ್ತಾ ಇಲ್ಲ. ಇವಾಗ ಫೇಸಸ್ ನ ಹುಡ್ಕೊಂಡು ಚಾಮರಾಜಪೇಟೆನಾ ಯಾವ ಪೇಟೆನೋ ಚಿಕ್ಕಪೇಟೆಗೆ ಹೋಗ್ಬೇಕು. ಚಿಕ್ಕಪೇಟೆಗೆ ಹೋಗಿದ್ದು ಆಮೇಲೆ ಒಂದು ಕಟಿಂಗ್ ಮಾಡ್ಸಕ್ ಕರ್ಕೊಂಡು ಹೋಗ್ಬೇಕು. ಸೊ ಗೈಸ್ ಫೈನಲಿ ಚಿಕ್ಕಪೇಟೆ ಕರ್ಕೊಂಡು ಹೋಗಿಲ್ಲ. ಪವನ್ ಅಣ್ಣಂಗೆ ಫೋನ್ ಮಾಡಿದ್ರು, ಇವ್ರು ನಮ್ಗೆ ಕಟಿಂಗ್ ಮಾಡೋದು. ಇವ್ರು 8 ಗಂಟೆ ಅಷ್ಟಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ಕಟಿಂಗ್ ಮಾಡ್ಕೊಳ್ಳೋಣ ಅಂತ ಕರ್ಕೊಂಡ್ ಬಂದಿದ್ದಾನೆ. ಇವ್ರು ನಮ್ಗೆ ಕಟಿಂಗ್ ಮಾಡೋದು. ಅಂಡ್ ಇವರು ಅವ್ರ ಅಣ್ಣ, ನಮ್ಗೆ ರೀಲ್ಸ್ ಅಲ್ಲೆಲ್ಲ ಇವರೇ ಸಪೋರ್ಟ್ ಮಾಡೋದು. ಇವರು ವಿಡಿಯೋ ಮಾಡ್ತಾರೆ, ಬಟ್ ವಿಡಿಯೋಗೆ ಬರೋದಿಲ್ಲ. ಇವಾಗ್ಲೂ ನಾಚ್ಕೊಂತಿದ್ರು. ಅವ್ರ ಅಣ್ಣ ಒಪ್ಸಿ ಕರ್ಕೊ ಬಂದಿರೋದು. ಏನು ಕಣ ನಿಮ್ ತಮ್ಮ ಬರೋದಿಲ್ಲ, ನಾಚಿಕೆ ಬಿಟ್ಬಿಡೋಣ. ಇವ್ರ ಜೊತೆನೂ ರೀಲ್ಸ್ ಮಾಡ್ಬೇಕು ಅಂತಂದ್ರೆ ನೀವು ಕಮೆಂಟ್ ಮಾಡಿ. ನಮ್ಮ ಹುಡುಗ ನೋಡಿ ಕಟಿಂಗ್ ಮಾಡ್ಸ್ಕೊಂತಿದ್ದೇನೆ ಇವಾಗ. ಅವರು ನಮ್ಮ ಅಂಕಲ್, ಇವರ ತಂದೆ. ಅವ್ರಿಗೂ ನಾಚಿಕೆ ಅನ್ಸುತ್ತೆ. ಏನು ಹೇಳ್ತಿದ್ದ ಇಶು? ಇವಾಗ ಇವನು ನನ್ನ ಕಟಿಂಗ್ ಮಾಡಿಸ್ಕೊಂಡು ಕರ್ಕೊಂಡ್ ಬಂದವನಲ್ಲ, ಇಲ್ಲಿ ವೆಯ್ಟ್ ಮಾಡ್ತಾನಲ್ಲ, ಅದಕ್ಕೆ ಇವಾಗ ಇವನಿಗೆ ಬಿರಿಯಾನಿ ಕೊಡ್ಸ್ಕೊಂಡು ಮನೆ ಕರ್ಕೊಂಡು ಹೋಗ್ಬೇಕು. ಅದೆಲ್ಲ ಸುಳ್ಳು ಗೈಸ್, ವಿಡಿಯೋಗೆ ಮಾತ್ರ ಅದು. ನೋಡಿ ನಾನು ಕಟಿಂಗ್ ಮಾಡ್ಸಲ್ಲ, ಟ್ರಿಮ್ ಮಾಡ್ಸಿಲ್ಲ ಅಂತಂದ್ರು ಕೂಡ ಇವನ್ಗೋಸ್ಕರ ಇಲ್ಲಿ ಕುಂತಿದ್ದೀನಿ. ಅದು ಫ್ರೆಂಡ್ಶಿಪ್ ಅಂತ ಅಂದ್ರೆ. ಗೈಸ್ ನಿಮ್ಗೆ ಕಟಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಬಿರಿಯಾನಿ ತಿನ್ನಕ್ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಸೊ ಗೈಸ್ ಅವ್ನಿಗೆ ಕಟಿಂಗ್ ಮಾಡಿಸ್ಬಿಟ್ಟು ಇವಾಗ ಬಿರಿಯಾನಿ ತಿನ್ನಕ್ ಅಂತ ಬಂದಿದ್ದೀವಿ. ನೋಡಿ ಗೈಸ್, ಅರ್ಧ ಅವರು ಕಟಿಂಗ್ ಶಾಪ್ ಅಲ್ಲಿ ಕೂತ್ಕೊಂಡಿದ್ಕೆ ಇವನ್ಗೆ ಕಬಾಬು ಬಿರಿಯಾನಿ ಎಲ್ಲ ಕೊಡಿಸ್ಬೇಕು. ಈ ಮಾತು ನಿಜ ಆಗ್ಲಿ, ನಿನ್ ತಲೆ ಮೇಲೆ ಆಣೆ ಇಟ್ಬಿಟ್ಟಾಳಪ್ಪ. ಇಲ್ಲ ತಿಂತೀರ ಅನ್ನದ ಮೇಲೆ ಆಣೆ ಇಟ್ಬಿಟ್ಟಾಳಪ್ಪ. ಆತರ ಎಲ್ಲ ಇಷ್ಟೊತ್ತಲ್ಲಿ ಆಣೆ ಬರೀ ಸುಳ್ಳು 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 ಗೈಸ್. ಒಂದು ಗೌರ್ಮೆಂಟ್ ಬಸ್ಗಳು ಸ್ಟಾಪ್ ಕೊಟ್ಟಂಗೆ ಚನ್ನಪಟ್ಟಣ, ಮದ್ದೂರು, ರಾಮನಗರ ನಂಗೆ ಇವನು ಒಂದೊಂದ್ ಕಡೆ ಒಂದೊಂದು ಸ್ಟಾಪ್ ಕೊಡ್ತಾನೆ. ಇವಾಗ ಬೈರಂಗೆ ಊಟ ತಗೊಳಕಂತ ಬಂದಿದೀವಿ. ಊಟ ಬೇರೆ ಖಾಲಿ ಆಗ್ಬಿಟ್ಟಿದಂತೆ. ನನಗೆ ಹೋಗಿ ಓದ್ಕೋಬೇಕು ನಾನು, ಬಾರೋ ಬೇಗ. ಓದ್ಕೊಳ್ಳೋದು ಬೇರೆ ಐತೆ, ಅದ್ರ ಸ್ಟೋರಿ ನಾ ಮುಂದೆ ಹೇಳ್ತೀನಿ. ಇವಾಗ ಊಟ ತಗೊಬಿಡೋಣ ಬೈರಂಗೆ. ಗೈಸ್ ಇವಾಗ ನಾವು ಬೈರನ್ಗೆ ಫುಡ್ ಹುಡಿಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಇರ್ಲಿಲ್ಲ ಅದು. ಸೊ 9 ಗಂಟೆ 9:15 ಬೇರೆ ಆಗ್ಬಿಟ್ಟೈತೆ. ಎಲ್ಲಾ ಕಡೆ ಕ್ಲೋಸ್, ಫುಡ್ ಬೇರೆ ಖಾಲಿ ಆಗ್ಬಿಟ್ಟೈತೆ. ನಾಳೆ ಊರಿಗೆ ಬೇರೆ ಹೋಗ್ಬೇಕು ನಾನು. ಇವಾಗ ಅವನ್ನ ಬೇರೆ ಕರ್ಕೊಂಡ್ ಹೋಗ್ಬೇಕು ಊರಿಗೆ. ಫುಡ್ ಸಿಕ್ಕಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಫುಡ್ ಹುಡಿಕೊಂಡು ತಡ್ಕ ಆಡ್ತಾ ಇದೀವಿ. ನಮ್ ಬೈರ್ ಪಾರ್ಟಿ ಏನ್ ಮಾಡ್ತಾರೆ ಅಂತಂದ್ರೆ ಮೊಸರನ್ನ ತಿನ್ನಲ್ವಂತೆ, ಪೆಡಿಗ್ರೀನೇ ಬೇಕಂತೆ. ಫುಲ್ ಕಾಸ್ಟ್ಲಿ ಬ್ರೀಡ್ ಅನ್ಸುತ್ತ. ಆಕ್ಚುಲ್ ಆಗಿ ಅದೇ ಬ್ರೀಡ್ ಗಳು ಬೇರೆ ಡಾಗ್ಸ್ ತಿಂತವೆ ಮೊಸರನ್ನ. ಡಾಕ್ಟರ್ ಕೂಡ ಅದೇ ರೆಕಮೆಂಡ್ ಮಾಡಿದ್ರು. ಮೊಸರನ್ನ ಬೇರೆ ಪದಾರ್ಥ ಮತ್ತೆ 2 ಟೈಮ್ಸ್ ಮೊಸರನ್ನ 2 ಟೈಮ್ಸ್ ಫುಡ್ ಕೊಡಿ ಅಂತ ಹೇಳಿದ್ರು. ಬಟ್ ಇವನು ಮೊಸರನ್ನ ಮೂಸ್ಬಿಟ್ಟು ಮಾಡ್ತಾನೆ, ತಿಂತ ಇಲ್ಲ. ಸೊ ಗೈಸ್ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಇವಾಗ ಮತ್ತೆ ಬೈರು ನೋಡಕಂತ ಬಂದ್ವಿ. ನಾನ್ ಬರೋಷ್ಟ್ರಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಆಟ ಆಡ್ತಾನೆ. ಯಶವಂತ್ ಆಟ ಆಡಿಸ್ತಾನೆ. ಆಟದಲ್ಲಿ ಯಶವಂತ್ ಫೇಮಸ್. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ಇವ್ನು ಅವಾಗ್ಲೇ ಹೇಳೋದ್ನೆಲ್ಲ ಓದ್ಕೋಬೇಕು ಅಂತ. ನಾವು ನಾರ್ಮಲ್ ಆಗಿ ಸೆಮ್ ಅಲ್ಲಿ ಫೇಲ್ ಆಯ್ತು ಅಂತಂದ್ರೆ ಏನು ಬೇಜಾರಾಗ್ತಿರ್ಲಿಲ್ಲ. ಸೆಮ್ ಅಲ್ಲಿ ಫೇಲ್ ಆಗಿರೋದನ್ನ ಬ್ಯಾಕ್ಲಾಗ್ಸ್ ಇಟ್ಕೊಂಡು ನಾಳೆ ಎಕ್ಸಾಮ್ ಬರೆಯಕ್ ಹೋಗ್ಬೇಕು. ಅದು ಇದ್ರೂ ಕೂಡ ಇವತ್ತು ಇಷ್ಟು ತಿರ್ಗಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ವಿ. ಇವಾಗ ಸುಮಾರು ಎಷ್ಟು ಗಂಟೆ? 10:30 ಟೈಮ್. 10:30 ಆಗಿದೆ. ಇವಾಗ ಅದೇ ಗಾದೆ ಹೇಳ್ತಾರಲ್ಲ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾರೆ ಅಂತ, ಆತರ ಓದ್ಬೇಕು ಬೆಳಿಗ್ಗೆ ಗಂಟ. ಓದ ಮಕ್ಕಳಲ್ಲ ನಾವು, ಬೆಳಿಗ್ಗೆ ಎದ್ದು ಕೂಡ ಓದಕ್ ಆಗಲ್ಲ, ಗೊತ್ತು ಹೆಂಗಿದ್ರು ಹೊಗೆ ಆಯ್ತದೆ ಅಂತ. ಆಕ್ಚುಲಿ ಎಲ್ಲ ಸೆಮ್ಮಲ್ಲೂ ಕೂಡ ನಾನು ಮತ್ತೆ ಯಶವಂತ್ ಬ್ಯಾಕ್ಲಾಗ್ಸ್ ಇಟ್ಕೊಂತಿದ್ವು. ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ ನಮ್ಗೆ, ಒಳ್ಳೆ ಪಾರ್ಟ್ನರ್ ಸಿಕ್ಬಿಟ್ಟಿದ್ದಾನೆ. ಅವ್ನು ಕಾಲ್ ಮಾಡ್ತೀನಿ ರೀ, ಅವ್ನು ಹೆಂಗ್ ಓದೋ ಅಂತ ಕೇಳಿಸ್ತೀನಿ ನಿಮ್ಗೆ. ನಾವೇ ವರಷ್ಟು ಅಂತಂದ್ರೆ ನಮ್ಗೂ ವರಷ್ಟಾಗ ಆಡ್ತಾರೆ. ಇವಾಗ ಇವಂದೇ ಸರಿ ಗೈಸ್, ಪ್ರಜ್ವಲ್ ಜೀವನ ಇವಂದೇ ಸರಿ. ನೆಮ್ಮದಿಯಾಗಿ ತಿಂತಾನೆ ನೋಡಿ, ಹಿಂಗೆ ಓನರ್ಗೆ ಕಚ್ತಾನೆ, ಕಳ್ರು ಕಚ್ಚಲ್ಲ ಇವನು. ಊಟ ತಗೊಳ್ಳುವಾಗ ನನ್ಗೊಂದು ನೆನ್ಪಾಯ್ತು. ಇವನು ನಮ್ಮ ಕ್ಯಾಟಗರಿಗೆ ಸೇರ್ತಾನೆ. ಯಾಕೆ ಅಂತಂದ್ರೆ ನಾವು ವೆಜ್ ಗಿಂತ ನಾನ್ ವೆಜ್ ಇಷ್ಟಪಡ್ತೀವಲ್ವಾ. ಇವನು ಮೊಸರನ್ನ ತಿನ್ನೋದಿಲ್ಲ, ಪೆಡಿಗ್ರಿ ತಿಂತಾನಲ್ವಾ. ಸೊ ಅದಕ್ಕೆ ಹಂಗ ಅನಿಸ್ತು. ಕರೆಕ್ಟ್ ಅಲ್ವಾ ಓನರ್? ಎಸ್ 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 ನೋಡಿ ಹೆಂಗ್ ಕೋಳೆ ಕೊಡ್ತಾನೆ. ಎಸ್ ಯಾರೋ ಮಲ್ಕೊಬಿಟ್ಟವ್ರೆ, ಅವ್ನು ಆಲ್ರೆಡಿ ತಿನ್ಕ ಮಲ್ಕೊಬಿಟ್ಟವ್ನೆ. ರಿವಿಷನ್ ಮಾಡ್ಕೊಂತ ಅನ್ಸುತ್ತೆ.
ಏನ್ ಕಾಣೆ ರಿವಿಷನ್ ಮಾಡ್ಕತಾನ ಅವನು. ಗೈಸ್ ಅವನಂತೂ ಅವ್ರ ತಂದೆಯವ್ರು ಇದ್ದಾಗ ಎಷ್ಟು ಅಫಿಷಿಯಲ್ ಆಗಿ ನಾಗರಾಜ್ ಏನ್ ಬೇಕಾಯ್ತು ಹೌದನು ಹಂಗಿಂಗೆ ಅಂತಾನೆ ಫೋನ್ ಮಾಡ್ತೀನಿ ಹೇಳ ಯಶವಂತ್. ಹಾ ಕರೆಕ್ಟ್ ಹಿಂಗೆ. ಊಟ ಆಯ್ತೇನೋ? ಆಯ್ತು ಯಶವಂತ್. ನಿಂದಾಯ್ತಾ ಯಶವಂತ್? ಮಾತ್ ಹೆಸರು ಒತ್ತಿ ಹೇಳ್ತಾನೆ. ಅದೇ ಆಚೆ ಹೇಳ್ತಾನೆ ಅಂತ ಅನ್ಕೊಳ್ಳಿ. ಫೋನ್ ಮಾಡಿದ ತಕ್ಷಣ ಹೇಳ್ಚಿನಿ, ನಾನ್ ಈ ಕಡೆಯಿಂದ ಅವನಿಗೆ ಚಿನ್ನಿ ಅನ್ನೋದು, ಮತ್ತೆ ಅವನ ಕಡೆಯಿಂದ ಹೇಳ್ಚಿನಿ ಆಯ್ತು ಚಿನ್ನಿ ಓದ್ಕೊಂಡ ಅಂತಂದ್ರೆ ಅವ್ನ್ ಮಾತಾಡೋ ರೀತಿನೇ ಬೇರೆ. ಅದನ್ನೆಲ್ಲ ಇಲ್ಲಿ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ, ಆತರ ಮಾತಾಡ್ತಾನ ಅವ್ನು. ಇವಾಗ ನಾಳೆಗೆ ಪ್ಲಾನ್ ಮಾಡಕ್ಕೆ ಯೋಗೇಶ್ ಅವ್ರು ಬಂದ್ರು. ಇವಾಗ ಮತ್ತೆ ಪ್ರಜ್ವಲ್ಗೆ ಕಾಲ್ ಮಾಡಿಸ್ತಾ ಇದೀನಿ. ಅವ್ನ್ ಮಾತಾಡಿದ್ರೆ ಏನೋ ನಮ್ಗೆ ಒಂಥರ ಖುಷಿ. ಹಲೋ ಚಿನ್ನಿ, ಏನ್ ಮಾಡ್ತಿದ್ದೆ? ಮಲ್ಕೊಬಿಟ್ಟಿದ್ದ? ಇಲ್ಲ ಮತ್ ಫೋನ್ ಎತ್ತಿಲ್ಲ? ಅವೆಲ್ಲ ಬಿಜಿ ಇದ್ದೆ. ಏನ್ ಮಾಡ್ತಿದ್ದಪ್ಪ? ನೋಡಿಲ್ಲ. ಏನ್ ಕೆಲ್ಸ ಮಾಡ್ತಿದ್ದ? ನೋಡಿಲ್ಲ ಏನಿಲ್ಲ ಹೇಳಪ್ಪ. ಮನೇಲಿದ್ದ? ನೋಡ್ಕೊಣ ಇಷ್ಟು ಡೀಸೆಂಟ್ ಆಗಿ ಮಾತಾಡೋವಾಗ್ಲೇ ಗೊತ್ತಾಗೋಯ್ತು. ಹೇಳ್ತೀನಿ. ಏನ್ ಪ್ಲಾನ್ಸ್? ಓದ್ಕೊಂಡ ಚಿನ್ನಿ? ಸ್ವಲ್ಪ ಓದ್ಕೊಂತ ಇದೆ ಚಿನ್ನಿ. ಓಹೋ ಅಪರೂಪ ಬುಕ್ ಎತ್ತಿದೆ ಕಣಲ್ಲ, ಎಲ್ಲ ಆಚೆ ಹೋಗಿ ಮತ್ತೆ ಆಚೆಕ್ ಹೋಗಿದೆ. ಅಯ್ಯೋ ಏನೋ ಒಂದ್ ಕೆಲ್ಸ ಬಂತು, ಓದೆ ಮತ್ತೆ ಮೈಂಡ್ ಡಿಸ್ಟ್ರಾಕ್ಟ್ ಆಯ್ತು, ಓದಕ್ಕೆ ಮನ್ಸೆ ಗೊತ್ತಿಲ್ಲ. ಮತ್ತೆ ಎಷ್ಟು ಓದ್ದೆ? ಸ್ಟಾರ್ಟಿಂಗ್ ಒಂದ್ ಚಾಪ್ಟರ್ ಓದಿದೆ ಕಣ. ಓದ್ಕೊಂಡಿದೆ. ತುಂಬಾ ಲೇಟ್ ಆಗ್ಬಿಟ್ಟಿದೆ. ನಾಳೆಗೆ ಪ್ಲಾನ್ ಮಾಡ್ಬೇಕು ಊರ್ಗ್ ಹೋಗಕ್ಕೂ ಕೂಡ ಮತ್ತೆ ಎಕ್ಸಾಮ್ ಓದ್ಕೊಳಕ್ಕೂ ಕೂಡ. ಅಂಡ್ ಇವಾಗ ಹಾಗೆ ಲಕ್ಷ್ಮಿ ಮಕೋಡಗಳನ್ನ ತೋರ್ಸೋಣ ಅಂತ ಅನ್ಕೊಂಡಿದ್ವಿ. ನಾವು ಡೆಕೋರೇಷನ್ ಮಾಡಿರೋದು ಯಾವ್ಯಾವ ಡಿಸೈನ್ ಇದೆ ಅಂತ. ಬಟ್ ನಾನ್ ವೆಜ್ ತಿಂದಿರೋ ಕಾರಣ ಅದೆಲ್ಲ ತೋರಿಸ್ಬಾರ್ದು ಅಂತ ಅನ್ಕೊಂಡಿದೀವಿ. ಬಟ್ ಫೋಟೋಸ್ಗಳನ್ನ ಹಾಕ್ತೀನಿ ವಿತ್ ಪ್ರೈಸು. ನೋಡಿ, ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಅಥವಾ DM ಮಾಡಿ. ಇದು ನಮ್ಮ ಇವತ್ತಿನ ವ್ಲಾಗ್ ಆಯ್ತು. ಮುಂದೆ ಒಂದು ಒಳ್ಳೆ ಕಂಟೆಂಟ್ ನೋಡ್ಕೊ ಬರ್ತೀವಿ. ಅಲ್ಲಿ ತನಕ ಹುಷಾರಾಗಿ ಖುಷಿಯಾಗಿರಿ. ಮತ್ತೆ ಸಿಗುವ.